ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ, ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಬಂದಿಲ್ಲ ಮತ್ತು 18ನೇ ಕಂತಿನ ಹಣವು ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಇನ್ನು ಕೆಲವೊಂದಿಷ್ಟು ಜನರು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಯಾರು ಕೇಳ್ತಾ ಇದ್ರು ಅಂತಂದರೆ 18ನೇ ಕಂತಿನ ಹಣ ಪಡೆದಂಥವರು 19ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಜೊತೆಗೆ ಈ ಒಂದು ಉಚಿತ ಅಕ್ಕಿ ಹಣನ ಯಾರೆಲ್ಲಿಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳ ಒಂದು ಅಕ್ಕಿ ಹಣನೂ ಕೂಡ ಬಂದಿಲ್ಲ, ಸೊ ಅಂಥವರಿಗೂ ಕೂಡ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಿಮಗೂ ಕೂಡ ತಿಳಿಯುತ್ತೆ ಅಂತ ಹೇಳ್ತಾ, ಇನ್ನೂ ಕೂಡ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ 18 ಮತ್ತು 19ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿದೆ. ಸೊ 19ನೇ ಕಂತಿನ ಹಣನ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ, ಒಂದು ಹಣಕಾಸಿನ ಇಲಾಖೆ ಕಡೆಯಿಂದ ಈಗಾಗಲೇ ಬಿಡುಗಡೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಬಂದಿರುವಂಥದ್ದು. ಈ ಒಂದು ಏಪ್ರಿಲ್ 2ನೇ ವಾರದ ಒಳಗಾಗಿ ಖಂಡಿತವಾಗಿಯೂ ಎಲ್ಲರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಬರುತ್ತೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ 18ನೇ ಕಂತಿನ ಹಣನ ಬಂದಿಲ್ಲ. ಸೊ ಅಂಥವರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಯಾವಾಗ ಬರುತ್ತೆ ಅಂತ. ಕೇವಲ ಒಂದು 60% ಜನರಿಗೆ ಈ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಹಣನ ಬಂದಿರುವಂಥದ್ದು. ಉಳಿದವರಿಗೆ ಯಾವಾಗ ಬರುತ್ತೆ ಅಂತಂದರೆ, ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಅಂಥವರಿಗೆ ಈ ಒಂದು ಏಪ್ರಿಲ್ 2ನೇ ವಾರದ ಒಳಗಾಗಿ 18 ಮತ್ತು 19ನೇ ಕಂತಿನ ಹಣನ ಒಟ್ಟಿಗೆ ಸೇರಿಸಿ 4,000 ರೂಪಾಯಿ ಹಣನ ಬರುವಂಥದ್ದು. ಇನ್ನು ಕೆಲವರಿಗೆ 17ನೇ ಕಂತಿನ ಹಣ ಕೂಡ ಬಂದಿಲ್ಲ. 17ನೇ ಕಂತಿನ ಹಣ ಕೂಡ ಇದೇ ಒಂದು ಏಪ್ರಿಲ್ 2ನೇ ವಾರದ ಒಳಗಾಗಿ ಯಾರಿಗೆಲ್ಲ ಒಂದು ಪೆಂಡಿಂಗ್ ಹಣ ಇದೆ ಇನ್ನೂ ಕೂಡ ಬಂದಿಲ್ವೋ, ಸೊ ಅಂಥವರಿಗೂ ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು. ಕಳೆದ ವಿಡಿಯೋದಲ್ಲಿ ತಮಗೆ 18ನೇ ಕಂತಿನ ಹಣನ 2,000 ರೂಪಾಯಿ ಹಣನ ಜಮೆ ಆಗಿರುವಂಥ ಪ್ರೂಫ್ ಕೂಡ ತೋರಿಸಿದ್ದೆ. ಯುಗಾದಿ ಹಬ್ಬದಂದೇ ಈ ಒಂದು 2,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ರಂಜಾನ್ ಹಬ್ಬದಂದು ಕೂಡ ಜಮಾ ಆಗಿರುವಂಥದ್ದು, ಅಂದರೆ 31ನೇ ತಾರೀಕು ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ಕೂಡ ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಭಾಳಷ್ಟು ಜನರು ವೇಟ್ ಮಾಡಿ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು, ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇನ್ನೂ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಒಂದು ಏಪ್ರಿಲ್ 2ನೇ ವಾರದ ಒಳಗಾಗಿ ಖಂಡಿತವಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತೇವೆ ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. ಆ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೂ ಕೂಡ ಒಂದು ಡಿಸೆಂಬರ್ ತಿಂಗಳ ಒಂದು ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾಯಿದ್ರು, ಕಮೆಂಟ್ ಕೂಡ ಮಾಡ್ತಾಯಿದ್ರು. ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್ ತಿಂಗಳ ಒಂದು ಅಕ್ಕಿ ಹಣ ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಒಂದು ಉಚಿತ ಅಕ್ಕಿ ಹಣದ ಜಮಾ ಆಗಿಲ್ಲ. ಹೀಗಾಗಿ ಅಕ್ಕಿ ಹಣನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ ಕೇಳ್ತಾಯಿದ್ರು. ಅಕ್ಕಿ ಹಣನೂ ಕೂಡ ಕೆಲವೊಬ್ಬರಿಗೆ ಜಮಾ ಆಗ್ತಾಯಿದೆ. ಸೊ ದಯವಿಟ್ಟು ಯಾರಿಗೆಲ್ಲ ಈ ಒಂದು ಅಕ್ಕಿ ಹಣ ಜಮಾ ಆಗಿದೆ ಅಂತ ತಿಳಿಸಿ, ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ತಿಳಿಸಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ, ಗೃಹಲಕ್ಷ್ಮಿ 17, 18, 19 ಈ ಒಂದು 3 ಕಂತುಗಳಲ್ಲಿ 17 ಮತ್ತು 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ನಿಮ್ಮ ಒಂದು ಯಾವ ಕಂತಿನ ಹಣ ಬಂದಿದೆ ಆ ಒಂದು ಕಂತು ಹಾಕಿ, ಮತ್ತು ಇನ್ನೂ ನಿಮ್ಮ ಒಂದು ಜಿಲ್ಲೆ ಕೂಡ ಟೈಪ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾವ ಕಂತಿನ ಹಣ ಬಂದಿಲ್ಲ ಆ ಒಂದು ಕಂತಿನ ಹಣವು ಕೂಡ ಒಂದು ಟೈಪ್ ಮಾಡಿ ತಮ್ಮ ಜಿಲ್ಲೆನ ಎಂಟರ್ ಮಾಡಿ ನಮಗೂ ಕೂಡ ಒಂದು ಮಾಹಿತಿನ ತಲುಪುತ್ತೆ ಅಂತ ಹೇಳ್ತಾ, ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.